ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಬದುಕಿನ ಬಣ್ಣ ಬದಲಾದಾಗ ಭಾಗ 6. ನೀವು ಮೊನ್ನೆ ನಡೆದ ಪೇಂಟಿಂಗ್ ಕಾಂಪಿಟೇಷನಲ್ಲಿ ಸ್ಟೇಟ್ ಅವಾರ್ಡ್ ವಿನ್ನರ್ ದೀಕ್ಷಾ ಅಲ್ವಾ? ಪೇದೆ ಒಬ್ಬರು ದೀಕ್ಷಾ ಬಳಿ ಬಂದು ಕೇಳಿದರು. ಹೌದು ಸರ್ ಎಂದೇಳಿ ಮತ್ತೆ ತಲೆ ಬಗ್ಗಿಸಿದಳು ದೀಕ್ಷಾ. ಏನಾಯ್ತು ಮೇಡಮ್? ಏನು ವಿಷಯ? ಸರ್, ಏನಂತೆ ಮೇಡಮ್ದು ಕಂಪ್ಲೇಂಟ್? ದೀಕ್ಷಾ ಮುಂದೆ ನಿಂತಿದ್ದ ಹಿರಿಯ ಪೇದೆನ ಕೇಳಿದರು ಇನ್ನೊಬ್ಬ ಪೇದೆ. ಅತ್ಯಾಚಾರ ಆಗಿದೆಯಂತೆ. ಇವರಿಗೆಲ್ಲ ಪೊಲೀಸ್ ಅಂದರೆ ತಮಾಷೆಯ ವಸ್ತುವಾಗಿ ಹೋಗಿದೆ. ವಿಷಯ ತಿಳಿಯದೆ ಕೋಪಿಸಿಕೊಂಡಿದ್ದರು ಆ ಹಿರಿಯ ಪೇದೆ. ದೀಕ್ಷಾ ತಲೆ ಬಗ್ಗಿಸಿ ಅಳುತ್ತಲೇ ಇದ್ದಳು. ಸರ್, ಇವರು ಪ್ರತಿಭಾನ್ವಿತರು. ಹಾಗೆಲ್ಲ ತಮಾಷೆ ಮಾಡಲಿಕ್ಕಿಲ್ಲ. ಮಂಗಳ ಮೇಡಮ್ ಎಲ್ಲಿ? ಅವರೊಮ್ಮೆ ಮಾತಾಡಲಿ ಇವರ ಜೊತೆ ಎಂದೇಳಿ ಆ ಪೇದೆ ಲೇಡಿ ಕಾನ್ಸ್ಟೇಬಲ್ನ ಹುಡುಕಿ ಕರೆದುಕೊಂಡು ಬಂದರು. ಮೇಡಮ್, ಇವರ ಜೊತೆ ಹೋಗಿ ಏನು ನಿಮ್ಮ ಸಮಸ್ಯೆ ಅಂತ ಇವರಲ್ಲಿ ಹೇಳಿ, ಲೇಡಿ ಕಾನ್ಸ್ಟೇಬಲ್ನ ತೋರಿಸಿ ಹೇಳಿದರು ಪೇದೆ. ಬನ್ನಿ ಮೇಡಮ್ ಎಂದೇಳಿ ದೀಕ್ಷಾನ ಒಳಗಡೆ ಸ್ವಲ್ಪ ಇರೋ ಸಣ್ಣ ರೂಮ್ಗೆ ಕರೆದುಕೊಂಡು ನಡೆದರು. ಅಲ್ಲಿದ್ದ ಒಂದು ಕುರ್ಚಿಯಲ್ಲಿ ಅವರು ಕೂತು ಇನ್ನೊಂದರಲ್ಲಿ ಅವಳನ್ನು ಕೂರಲು ಹೇಳಿದರು. ಹೇಳಿ ಮೇಡಮ್, ಏನು ವಿಷಯ? ತಮ್ಮೆದುರಿಗೆ ಕುಳಿತಿದ್ದ ದೀಕ್ಷಾಳಲ್ಲಿ ಕೇಳಿದರು. ಪೇಂಟಿಂಗ್ ಕಾಂಪಿಟೇಷನ್ ದಿನ ನಡೆದ ಘಟನೆಯ ಆರಂಭದಿಂದ ಹಿಡಿದು ಅವಳು ಸ್ಟೇಷನ್ಗೆ ಬರುವವರೆಗಿನ ಎಲ್ಲವನ್ನು ಬಿಡದೆ ಅಳುತ್ತಲೇ ವಿವರಿಸಿದಳು ದೀಕ್ಷಾ. ಅವಳ ಮಾತುಗಳಿಗೆ ಕಿವಿಯಾಗಿದ್ದ ಆ ಲೇಡಿ ಕಾನ್ಸ್ಟೇಬಲ್ ಕಣ್ಣಲ್ಲೂ ನೀರಾಡಿತು. ಒಂದು ಹೆಣ್ಣಾಗಿ ನಿಮ್ಮ ನೋವು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆದರೆ ಇದು ನೀವಂದುಕೊಂಡ ಹಾಗೆ ಸುಲಭದ ಕೇಸ್ ಅಲ್ಲ. ಅಪರಾಧ ಪ್ರಕರಣ ಸಾಬೀತಾಗೋಕೆ, ಅಪರಾಧಿಗಳಿಗೆ ಶಿಕ್ಷೆ ಆಗೋಕೆ ಕೋರ್ಟ್ಗೆ ಸಾಕ್ಷಿ ಬೇಕು. ನಿಮ್ಮ ಮೇಲೆ ಅತ್ಯಾಚಾರ ಮಾಡಿದ್ಯಾರು ಅಂತ ಗೊತ್ತಾಗಬೇಕು. ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿ ಸಿಗಬೇಕು. ಅದು ಸುಲಭ ಅಲ್ಲ. ನಮ್ಮ ಕೆಲಸ ನಾವು ಮಾಡ್ತೀವಿ. ಆದರೆ ನಿಮ್ಮ ಪರವಾಗಿ ಒಬ್ಬರು ವಕೀಲರು ಬೇಕು. ಅವರು ನಿಮ್ಮ ಕೇಸ್ ತಗೋಬೇಕು. ಅವರು ಕೂಡ ಸಾಕ್ಷಿ ಕಲೆ ಹಾಕಬೇಕು. ಇಷ್ಟೇ ಅಲ್ಲ, ಕೋರ್ಟ್ಗೆ ಹಾಜರಾಗಬೇಕು. ಅದು ಎಷ್ಟು ಸಲ ಅಂತ ಹೇಳೋಕ್ಕಾಗಲ್ಲ. ರೇಪ್ ಕೇಸ್ ಅಂದರೆ ಪ್ರೆಸ್ನವರಿಗೂ ಗೊತ್ತಾಗುತ್ತೆ. ನಾಳೆ TV ಪೇಪರಲ್ಲಿ ಬರುತ್ತೆ. ಪ್ರೆಸ್ನವ್ರಂದ್ರೆ ನಿಮಗೂ ಗೊತ್ತು ಅಲ್ವಾ, ಅವರು ಹೇಗೆಲ್ಲ ಪ್ರಶ್ನೆ ಕೇಳ್ತಾರೆ ಅಂತ. ಅದು ಎಲ್ಲವನ್ನು ಎದುರಿಸೋಕೆ ನೀವು ಮಾನಸಿಕವಾಗಿ ಗಟ್ಟಿಯಾಗಿ ಇರಬೇಕು. ನೀವು ಒಬ್ಬರೇ ಇದ್ದರೆ ಸಾಲಲ್ಲ, ನಿಮ್ಮ ಮನೆಯವರು ಕೂಡ ನಿಮ್ಮ ಜೊತೆ ನಿಲ್ಲಬೇಕು. ಒಮ್ಮೆ ಪೇಪರ್ TVನಲ್ಲಿ ಬಂದರೆ ಜನ ನಿಮ್ಮ ನೋಡೋ ನೋಟ ಕೂಡ ಬದಲಾಗುತ್ತೆ. ಜನಗಳ ಚುಚ್ಚು ಮಾತು, ಸಂಬಂಧಿಕರ ನಿಂದನೆ ಎಲ್ಲವನ್ನು ಸಹಿಸೋಕೆ ಸಿದ್ಧ ಇರಬೇಕು. ನೀವು ಒಬ್ಬರೇ ಇದ್ದರೆ ಇದೆಲ್ಲ ಖಂಡಿತ ಆಗಲ್ಲ. ನಿಮ್ಮ ಜೊತೆ ನಿಮ್ಮ ಹೆತ್ತವರು ಗಟ್ಟಿಯಾಗಿ ನಿಲ್ಲಬೇಕು. ನೀವೆಲ್ಲರೂ ಮಾನಸಿಕವಾಗಿ ಗಟ್ಟಿಯಾಗಬೇಕು. ಮತ್ತೊಮ್ಮೆ ಮನೆಯವರೊಂದಿಗೆ ಮಾತಾಡಿ ಆಮೇಲೆ ಬನ್ನಿ. ಅವರು ಬಂದ ಮೇಲೆ ನಿಮ್ಮನ್ನು ಡಾಕ್ಟರ್ ಹತ್ತಿರ ಟೆಸ್ಟ್ ಮಾಡಿಸಿ FIR ಹಾಕ್ತೀವಿ ಎಂದು ಹೇಳಿದರು ಆ ಲೇಡಿ ಕಾನ್ಸ್ಟೇಬಲ್. ಅಳುತ್ತಲೇ ಇದ್ದಳು ದೀಕ್ಷಾ. ಮನೆಯವರು ಯಾರೂ ಅವಳಿಗೆ ಸಹಾಯ ಮಾಡೋದಿಲ್ಲ ಅನ್ನೋದು ತಿಳಿದಿತ್ತು ಅವಳಿಗೆ. ನೋಡಿ ಮೇಡಮ್, ಹೀಗೆ ಅಳೋದ್ರಿಂದ ಏನೂ ಆಗೋದಿಲ್ಲ. ನಿಮ್ಮ ಪೇರೆಂಟ್ಸ್ ನಂಬರ್ ಕೊಡಿ, ನಾನು ಮಾತಾಡ್ತೀನಿ. ನಿಮ್ದಿನ್ನೂ ಸಣ್ಣ ವಯಸ್ಸು. ಇಂಥ ಕೆಟ್ಟ ಘಟನೆ ನಿಮ್ಮ ಜೀವನದಲ್ಲಿ ನಡೆದರೂ ಕೂಡ ಯಾವುದೇ ಕೆಟ್ಟ ನಿರ್ಧಾರ ತಗೊಳ್ಳದೆ ನ್ಯಾಯಕ್ಕಾಗಿ ಸ್ಟೇಷನ್ ಮೆಟ್ಟಲು ಹತ್ತಿದ್ದೀರಿ. ನಿಮ್ಮ ಬಗ್ಗೆ ಹೆಮ್ಮೆ ಅನಿಸುತ್ತೆ. ಆದರೆ ನಾನು ಒಬ್ಬಳು ಹೆಣ್ಣಾಗಿ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಕೂಡ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ. ಪೇಂಟಿಂಗ್ನಲ್ಲಿ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದೀರಿ ನೀವು. ಇಡೀ ರಾಜ್ಯದ ಜನತೆ ನಿಮ್ಮನ್ನು TVನಲ್ಲಿ ನೋಡಿರ್ತಾರೆ, ಪೇಪರಲ್ಲಿ ನಿಮ್ಮ ಬಗ್ಗೆ ಓದಿರ್ತಾರೆ. ಈಗ ಮತ್ತೆ ನಿಮ್ಮ ಜೀವನದ ಕರಾಳ ಸತ್ಯ ಲೋಕದ ಕಣ್ಣಿಗೆ ಗೋಚರಿಸಿದಾಗ ಅವರೆಲ್ಲ ನಿಮ್ಮನ್ನು ನೋಡೋ ನೋಟ, ನಾನು ಹೆಚ್ಚೇನು ಹೇಳಲ್ಲ, ನಿಮ್ಮ ಹೆತ್ತವರ ಜೊತೆ ಒಮ್ಮೆ ಮಾತನಾಡಿ ನಿರ್ಧಾರ ತಗೊಳ್ಳಿ. ಮಾನ ಮರ್ಯಾದೆ ಅಂತ ಬಂದಾಗ ನಮ್ಮ ಹೆತ್ತವರು ಕೂಡ ಹಿಂದೆ ಮುಂದೆ ನೋಡ್ತಾರೆ. ಅಂಥ ಕಾಲ ಇದು. ಬನ್ನಿ ಹೋಗೋಣ. ಯಾವುದಕ್ಕೂ ಮನೆಗೆ ಹೋಗಿ ಚೆನ್ನಾಗಿ ಯೋಚನೆ ಮಾಡಿ ಎಂದೇಳಿ ಮೇಲೆದ್ದ ಆ ಪೇದೆ ದೀಕ್ಷಾನ ಆ ಸಣ್ಣ ಕೊಠಡಿಯಿಂದ ಸ್ಟೇಷನ್ ಹೊರಗಡೆವರೆಗೂ ಕೈ ಹಿಡಿದೆ ಕರೆದುಕೊಂಡು ಬಂದರು. ಮೇಡಮ್, ಈಗ ಮನೆಗೆ ಹೋಗಿ ಮನೆಯವ್ರ ಬಳಿ ಮಾತಾಡಿ ಅವರೆಲ್ಲ ಏನು ಹೇಳ್ತಾರೆ ನೋಡಿ. ನಿಮಗೆ ನ್ಯಾಯ ಸಿಕ್ಕರೆ ನನಗೂ ಖುಷಿ. ನೀವು ಮೊದಲು ಮಾನಸಿಕವಾಗಿ ಗಟ್ಟಿಯಾಗಬೇಕು. ಉಳಿದ ಕೇಸ್ ಥರ ಅಲ್ಲ ಇದು. ಇವತ್ತು ತಪ್ಪಾಗಿ ನಾಳೆ ಮರೆತು ಬಿಡೋಕೆ ಆಗಿರೋದು ಸಣ್ಣ ತಪ್ಪಲ್ಲ. ಒಂದು ವೇಳೆ ನೀವು ಮರಿತೀರಿ ಅಂತಾದರೂ ಜನ ಮರೆಯೋಕೆ ಬಿಡಲ್ಲ. ಕಂಡಲ್ಲಿ ಅದನ್ನೇ ಮಾತಾಡಿ ಮನಸ್ಸಿಗೆ ನೋವು ಮಾಡ್ತಾನೆ ಇರ್ತಾರೆ. ಹೇಳುವಷ್ಟು ಹೇಳಿದ್ದೀನಿ. ಮುಂದಿನ ಸಲ ಬರುವಾಗ ಅಣ್ಣ ತಮ್ಮ ಅಥವಾ ಅಪ್ಪ ಅಮ್ಮನ ಜೊತೆ ಬನ್ನಿ ಎಂದೇಳಿ ದೀಕ್ಷಾನ ಹೊರಗಡೆ ಬಿಟ್ಟು ಹೋದರು ಆ ಪೇದೆ. ಸ್ಟೇಷನ್ ಆವರಣದೊಳಗೆ ಪಾರ್ಕಿಂಗ್ ಹತ್ತಿರ ಇದ್ದ
ಮರದ ಬುಡದಲ್ಲಿ ಬೆಂಚ್ ಒಂದಿತ್ತು. ಆ ಬೆಂಚ್ ಮೇಲೆ ಕೂತ ದೀಕ್ಷಾ ಅಳಲು ಶುರು ಮಾಡಿದಳು. ಅವಳ ಪಕ್ಕದಲ್ಲಿ ಬಂದು ನಿಂತ ಕಾರ್ನಿಂದ ಮಹಿಳೆ ಒಬ್ಬರು ಇಳಿದು ಸ್ಟೇಷನ್ ಒಳಗೆ ನಡೆದರು. ಹೋಗುವಾಗ ಅಳುತ್ತಿದ್ದ ದೀಕ್ಷಾ ಕಡೆ ನೋಡಿ ಒಳಗಡೆ ನಡೆದರು. ಅರ್ಧ ಗಂಟೆಯಾದರೂ ದೀಕ್ಷಾ ಆ ಜಾಗ ಬಿಟ್ಟು ಕದಲಿರಲಿಲ್ಲ. ಅಲ್ಲಿಯೇ ಕೂತು ಅಳುತ್ತಿದ್ದಳು. ಸ್ಟೇಷನ್ ಒಳಗಿನಿಂದ ಹೊರಬಂದ ಮಹಿಳೆ ದೀಕ್ಷಾ ಅಳುತ್ತಿರುವುದನ್ನು ನೋಡಿ ಅವಳ ಪಕ್ಕ ಹೋಗಿ ಕೂತರು. ದೀಕ್ಷಾಗೆ ಅದ್ಯಾವುದರ ಗಮನವಿರಲಿಲ್ಲ. ಸ್ವಲ್ಪ ಸಮಯ ನೋಡಿ ಅವರೇ ಮಾತು ಶುರು ಮಾಡಿದರು. ಯಾವತ್ತು ಹೆಣ್ಣು ಅನಗತ್ಯವಾಗಿ ಕಣ್ಣೀರು ಸುರಿಸ್ತಾಳೋ ಅದು ಅನಗತ್ಯ ವಿಚಾರಕ್ಕೆ ಮಾತ್ರ ಅಂತೆ. ಆ ಅನಗತ್ಯ ವಿಚಾರ ಮೊದಲು ತಲೆಯಿಂದ ಕಿತ್ತು ಹಾಕಿ ಎಂದು ಮಾತು ನಿಲ್ಲಿಸಿ ದೀಕ್ಷಾ ಮುಖ ನೋಡಿದರು. ಅವಳ ಅಳು ನಿಂತಿರಲಿಲ್ಲ. ಅವರ ಮಾತಿನ ಕಡೆ ಅವಳ ಗಮನ ಇದ್ದಂತೆಯೂ ಇರಲಿಲ್ಲ. ಅವಳ ಕೈ ಹಿಡಿದು ಅದುಮಿದರು. ತಲೆ ಎತ್ತಿ ಅವರ ಮುಖ ಒಮ್ಮೆ ನೋಡಿ ಕಣ್ಣೊರೆಸಿಕೊಂಡಳು ದೀಕ್ಷಾ. ಏನಾಯ್ತು, ಯಾಕೆಷ್ಟಳು ಕೇಳಿದರು ಆ ಮಹಿಳೆ. ಏನಿಲ್ಲ ಎಂಬಂತೆ ತಲೆ ಆಡಿಸಿದಳು ದೀಕ್ಷಾ. ಏನು, ಹುಡುಗ ಲವ್ ಮಾಡಿ ಕೈ ಕೊಟ್ನಾ? ಅದಕ್ಕೆ ಎಷ್ಟು ಕಣ್ಣೀರಾ? ಸುಮ್ಮನೆ ಕಣ್ಣೀರು ವೇಸ್ಟ್ ಮಾಡಬೇಡ. ನಿನ್ ಕಣ್ಣೀರಿಗೆ ಎಲ್ಲರೂ ಅರ್ಹರಾಗಿರಲ್ಲ. ಅರ್ಹರಾಗಿರೋರು ಎಂದು ನಿನ್ ಕಣ್ಣೀರಿಗೆ ಕಾರಣ ಆಗಿರಲ್ಲ. ಸಾಕ್ ನಿಲ್ಸು ಹತ್ತಿದ್ದು ಹೇಳಿ ಅವಳ ಮುಖ ನೋಡಿದರು. ಏನಾದರೂ ಮಾತನಾಡುವವಳ ಎಂದು. ಅವಳಿಂದ ಯಾವುದೇ ಪ್ರತಿಕ್ರಿಯೆ ಬರದೇ ಇದ್ದುದನ್ನು ನೋಡಿದ ಮಹಿಳೆ ಮಾತು ಮುಂದುವರೆಸಿದರು. ನೋಡು, ನಾನು ಸಮಯಕ್ಕೆ ತುಂಬ ಬೆಲೆ ಕೊಡೋಳು. ಇಷ್ಟು ಹೊತ್ತು ನಿನ್ ಜೊತೆ ಕೂತ್ ಮಾತಾಡ್ತಾ ಇದ್ದೀನಿ ಅಂದ್ರೆ ಅದರ ಅರ್ಥ ನೀನ್ ಕೂಡ ನನ್ನಂತೆ ಹೆಣ್ಣು ಅಂತ. ಸಮಯ ನಮಗಾಗಿ ಯಾವತ್ತೂ ಕಾಯೋದಿಲ್ಲ. ಸಮಯದ ಹಿಂದೆ ನಾವು ಓಡ್ತಾ ಇರಬೇಕು. ಹೀಗೆ ಅಳ್ತಾ ಕೂತು ಸಮಯ ಹಾಳು ಮಾಡಿಕೊಳ್ಳುವುದರಲ್ಲಿ ಯಾವುದೇ ಅರ್ಥ ಇಲ್ಲ. ಏನ್ ವಿಷಯ? ನಿನ್ನ ಅಳುವಿಗೆ ಕಾರಣ ಏನು ಹೇಳಿದ್ರೆ ನನ್ನಿಂದ ಏನಾದರೂ ಸಹಾಯ ಆಗುವುದಾದ್ರೆ ನಾನು ಮಾಡ್ತೀನಿ. ಹೇಳು, ಏನಾಯ್ತು? ಗಂಭೀರವಾಗಿ ಹೇಳಿದಾಗ ಅವರ ಮುಖ ನೋಡಿದ ದೀಕ್ಷಾ ಮತ್ತೆ ತಲೆ ತಗ್ಗಿಸಿ ಕೂತು ಅವಳ ಬದುಕಿನಲ್ಲಿ ನಡೆದ ಘಟನೆಯನ್ನು ಬಿಚ್ಚಿಟ್ಟಳು. ಸ್ಟೇಷನ್ನಲ್ಲಿ ಪೇದೆ ಜೊತೆ ಆದ ಮಾತುಕತೆ ಕೂಡ ಚಾಚು ತಪ್ಪದೆ ಹೇಳಿ ಮುಗಿಸಿದವಳ ಅಳುವಿನ್ನು ನಿಂತಿರಲಿಲ್ಲ. ಕೊಂಚ ಕಾಲ ಅಲ್ಲಿ ಮೌನದ್ದೇ ಕಾರುಬಾರು. ಸರಿ, ಬಾ ನನ್ ಜೊತೆ. ದೀಕ್ಷಾ ಕೈ ಹಿಡಿದು ಎದ್ದು ನಿಂತರು ಆಕೆ. ಮೌನವಾಗಿ ಅವರನ್ನು ಹಿಂಬಾಲಿಸಿದಳು ದೀಕ್ಷಾ. ಕಾರೊಳಗೆ ಅವಳನ್ನು ಕೂರಿಸಿ ಬಾಗಿಲು ಹಾಕಿ ಇನ್ನೊಂದು ಬದಿಯಲ್ಲಿ ಅವರೂ ಕೂತು ಬಾಗಿಲು ಮುಚ್ಚಿ ಕಾರ್ ಸ್ಟಾರ್ಟ್ ಮಾಡಿದರು. ಸ್ಟೇಷನ್ನಿಂದ ಹೊರಬಂದ ಕಾರು ಜನನಿಬಿಡ ಪ್ರದೇಶದಲ್ಲಿ ನಿಂತಿತು. ಕಾರು ನಿಂತಾಗ ಒಮ್ಮೆ ಅವರ ಮುಖ ನೋಡಿದಳು ದೀಕ್ಷಾ. ನನ್ನ ಹೆಸರು ಭೂಮಿಕಾ ಸುಭಾಷ್, ಅಡ್ವೊಕೇಟ್. ನಿನ್ ಕೇಸ್ ತಗೊಳಕ್ಕೆ ನಾನು ರೆಡಿ ಇದ್ದೀನಿ. ಕೇಸ್ ಕೊನೆಯವರೆಗೂ ಫೈಟ್ ಮಾಡೋ ಧೈರ್ಯ ನಿನಗಿದ್ದರೆ ಮಾತ್ರ. ರೇಪ್ ಕೇಸ್ ಅಂದ್ರೆ ಸಣ್ಣ ವಿಷಯ ಅಲ್ಲ. ಆ ಕೆಲಸ ಮಾಡಿದ ನಾಮರ್ದರ್ ಯಾರು, ಏನು, ಅವರ ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಾಗ್ಬೇಕು. ಅವ್ರು ಯಾರೇ ಆಗಿದ್ರು ನನಗ್ ಭಯ ಇಲ್ಲ. ಆದ್ರೆ ಈ ಸಮಯದಲ್ಲಿ ನೀನು ಧೈರ್ಯವಾಗಿರ್ಬೇಕು. ಯಾವುದೇ ಒತ್ತಡಕ್ಕೆ ಒಳಗಾಗಬಾರ್ದು. ಮತ್ತೆ ಯಾರೋ ಎದುರಿಸಿದ್ರು ಬೆದರಿಸಿದ್ರು ಅಂತ ನೀನು ಕೇಸ್ ವಾಪಸ್ ತಗೋತೀನಿ ಅಂತ ಹೇಳಲೇಬಾರ್ದು. ಸೋಲೋ ಗೆಲುವೋ, ನ್ಯಾಯ ಸಿಗುತ್ತೋ ಇಲ್ವೋ, ಕೊನೆಯವರೆಗೂ ಫೈಟ್ ಮಾಡಬೇಕು. ಇದಕ್ಕೆಲ್ಲ ನೀನು ಒಪ್ಪಿಗೆ ಇದೆ ಅನ್ನೋದಾದ್ರೆ ಮಾತ್ರ ನಾನು ಕೇಸ್ ತಗೋತೀನಿ. ಹಾಗೆ ಕಂಪ್ಲೇಂಟ್ ಕೊಡೋಕೆ ನಿನ್ ಮನೆಯವರ ಜೊತೆ ಕೂಡ ಮಾತಾಡ್ತೀನಿ ಹೇಳಿ ದೀಕ್ಷಾ ಕಡೆ ನೋಡಿದರು. ಕೊಂಚ ಕಾಲ ಯೋಚಿಸಿದ ದೀಕ್ಷಾ ಒಂದು ನಿರ್ಧಾರಕ್ಕೆ ಬಂದಳು. ಸರಿ ಮೇಡಮ್, ಯಾವುದೇ ಕಾರಣಕ್ಕೂ ನನ್ನ ಕೇಸ್ ವಾಪಸ್ ತಗೊಳ್ಳೋದಿಲ್ಲ. ಯಾರ ಸಪೋರ್ಟ್ ಇಲ್ಲದೇ ಇದ್ದರೂ ಪರವಾಗಿಲ್ಲ. ನಂಗೆ ನ್ಯಾಯ ಬೇಕು ಅಂತ ಸ್ಟೇಷನ್ ಮೆಟ್ಟಿಲು ಹತ್ತಿದ್ದೆ. ಅವ್ರಿಗೆ ನಾನು ತಮಾಷೆ ಮಾಡುವ ಹಾಗೆ ಕಂಡಿತು. ಮಾನ ಮರ್ಯಾದೆ ಅಂತ ಸುಮ್ಮನೆ ಕೂತ್ರೆ ನಂಗೆ ನ್ಯಾಯ ಸಿಗೋದಿಲ್ಲ. ಕಳ್ಕೊಳ್ಳೋಕೆ ಏನಿಲ್ಲ ಇನ್ನು ನನ್ನಲ್ಲಿ. ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಂಗೆ ನ್ಯಾಯ ಸಿಗುತ್ತೆ ಅನ್ನೋದಾದ್ರೆ ಕೊನೆಯ ಉಸಿರಿರೋವರೆಗೂ ಹೋರಾಡ್ತೀನಿ ಎಂದು ದೀಕ್ಷಾ ಹೇಳಿದಾಗ ಭೂಮಿಕಾ ಮುಖದಲ್ಲಿ ಮಂದಹಾಸ ಮೂಡಿತು. ಇದೇ ಧೈರ್ಯ ಕೊನೆಯವರೆಗೂ ಇರಲಿ. ಆ ದೇವ್ರು ನಮ್ಮ ಜೊತೆ ಇದ್ದಾನೆ. ಸಾರಿ ಮೇಡಮ್, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ದೇವ್ರು ನಮ್ಮ ಜೊತೆ ಇದ್ದಾನೆ ಅಂತ ಹೇಳ್ಬೇಡಿ. ದೇವ್ರ ಮೇಲೆ ನಾನು ನಂಬಿಕೆ ಕಳ್ಕೊಂಡು ತುಂಬಾ ಸಮಯ ಆಗಿದೆ. ಬದುಕಲ್ಲಿ ಇನ್ನೂ ಸಾಧಿಸ್ಬೇಕು ಅನ್ನೋ ಆಟ ನಾನು ಬದುಕಿಸಿದೆಯೇ ಹೊರ್ತು ದೇವ್ರಲ್ಲ ಎಂದಳು ದೀಕ್ಷಾ. ಚಿಲ್, ನಿನ್ ಮನೆ ದಾರಿ ಹೇಳು. ನಿನ್ ಮನೆಯವರಲ್ಲೊಮ್ಮೆ ಮಾತಾಡ್ತೀನಿ ಎಂದೇಳಿ ಕೀ ತಿರುವಿ ಕಾರ್ ಸ್ಟಾರ್ಟ್ ಮಾಡಿದರು ಭೂಮಿಕಾ. ಮನೆ ದಾರಿ ಹೇಳಿ ಅವರ ಮನೆಗೆ ಕರೆದೊಯ್ದಳು ದೀಕ್ಷಾ. ಶಿವರಾಮ್ ಮಾಲತಿ ಮನ ಒಲಿಸಲು ನೋಡಿದರು ಭೂಮಿಕಾ. ಶಿವರಾಮ್ ಒಪ್ಪಿದರೂ ಮಾಲತಿಯವರು ಭೂಮಿಕಾ ಅವರ ಮಾತನ್ನು ಒಪ್ಪಲು ತಯಾರಾಗಿರಲಿಲ್ಲ. ಮೇಡಮ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಗಿರೋದು 3 ಜನ ಹೆಣ್ಮಕ್ಳು. ಇವಳೊಬ್ಳಿಂದ ಅವರ ಜೀವನನೂ ಹಾಳಾಗುತ್ತೆ. ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟು ಬಿಡಿ.
ಹುಟ್ಟಾಗ್ನಿಂದ ಈವರೆಗೂ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿದವರಲ್ಲ ನಾವು. ಮಾನ ಮರ್ಯಾದೆಯಂತಹ ಸಮಾಜಕ್ಕೆ ಹಂಚ್ಕೊಂಡು ಬದುಕೋರು ನಾವು. ದಯವಿಟ್ಟು ಇದನ್ನೆಲ್ಲ ಇಲ್ಲೇ ನಿಲ್ಲಿಸ್ಬಿಡಿ. ಹೋರಾಟ ಅದು ಇದು ಅಂತ ಹೋದ್ರೆ ಮತ್ತೆ ಹೋಗೋದು ನಮ್ಮ ಮಾನನೇ. ಜನಗಳು ತಲೆಗೊಂದು ಮಾತಾಡ್ತಾರೆ, ಅದನ್ನೆಲ್ಲ ಎದುರಿಸೋ ಅಷ್ಟು ಧೈರ್ಯ ನಮಗಿಲ್ಲ. ದಯವಿಟ್ಟು ನೀವು ಹೊರಡಿ ಇಲ್ಲಿಂದ ಎಂದು ಭೂಮಿಕಾ ಅವರಿಗೆ ಕೈ ಮುಗಿದು ಹೇಳಿದರು ಮಾಲತಿ. ಕತೆ ಮುಂದುವರಿಯುವುದು. ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.